ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ದಿನ ನಂತರ ಒಂದು ರೆಸಿಪಿ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ. ನಾನು ಹಾಗೆ ಮಾವಿನಕಾಯಿ ಎಲ್ಲ ತುರಿಮಿಟ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ಇದನ್ನು ಫ್ರೈ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ನಾನು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಮೆಂತ್ಯ ಅರ್ಧ ಸ್ಪೂನು, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊತೀನಿ. ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬಂದು 1.5 ಗಡ್ಡೆ ಇದೆ, ಬಿಡಿಸಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಸಹ ಹಾಕ್ಕೊಳ್ಳೋಣ. ನಂತರ ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಮ್ಮ ಮನೇಲಿ ಬ್ಯಾಡಗೆ ಮೆಣಸಿಲ್ಲ, ಅದಕ್ಕಾಗಿ ಮೆಣಸು ಹಾಕ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿರ್ತದೆ. ಸ್ವಲ್ಪ ಕೆಲವರು ಹಸಿಮೆಣಸು ಹಾಕ್ಕೊತಾರೆ, ಮೆಣಸಿನ ಪುಡಿನೂ ಹಾಕ್ಕೊತಾರೆ. ಹಾಗೆ ನಾನು ಕೊಬ್ಬರಿ ತುರಿಮಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೊತೀನಿ. ಯಾಕೆ ಅಂದರೆ ಹುಳಿ ಜಾಸ್ತಿ ಇರೋಲ್ಲ ಕೊಬ್ಬರಿ ಹಾಕ್ಕೊಂಡ್ರೆ. ಮಾವಿನಕಾಯಿ ನೋಡಿ ಸಣ್ಣದಾಗಿ ತುರಿಮಿಟ್ಕೊಂಡಿರೋಂಥ, ನಾನು ಒಟ್ಟು ಸಹ ತೆಗೆದಿಲ್ಲ, ಹಾಗೆ ತುರಿಮಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಬೇಕು ಚೆನ್ನಾಗಿ. ನಾವು ಪುದೀನ ಚಟ್ನಿ ಯಾವ ರೀತಿಯಾಗಿ ಫ್ರೈ ಮಾಡ್ಕೊತೀರ ಅದೇ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿಣ, ಉಪ್ಪು ಹಾಕ್ಕೊತೀನಿ. 2 ಮಿಕ್ಸ್ ಮಾಡಿ ನೋಡಿ ಫ್ರೈ ಆಗಿದೆ. ತಣ್ಣಗೆ ಇದನ್ನು ಆರಿಸ್ಕೊಳ್ಳೋಣ. ಇದನ್ನು ಮಿಕ್ಸಿಗಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತೀನಿ, ಚಿಕ್ಕದಾಗಿ ಹುಣಸೆ ಹಣ್ಣು. ಅದು ಮಾವಿನಕಾಯಿ ಹುಳಿ ಇರ್ತದೆ, ಚಿಕ್ಕದಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಚಟ್ನಿಗೆ ಎಣ್ಣೆ ಹಾಕ್ಕೊತೀನಿ, ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ, ಉದ್ದಿನಬೇಳೆ, ಕಡಲೆಬೇಳೆ ಅರ್ಧ ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ರುಬ್ಕೊಂಡಿರೋಂಥ ಖಾರನ ಇದಕ್ಕೆ ಹಾಕ್ಕೊಳ್ಳೋಣ. ಗ್ಯಾಸು ಸ್ಲೋ ಆಗಿ ಇಟ್ಕೊಬೇಕು, ಫಾಸ್ಟಾಗಿ ಇಟ್ಕೊಬಾರ್ದು, ಇಲ್ಲಾಂದರೆ ಸೀದೋಗ್ತದೆ. ಸ್ವಲ್ಪ ಒಂದು 5 ನಿಮಿಷ, 1 ಸೆಕೆಂಡ್ ಸಾಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವರೆಗೂ. ಆವಾಗಲೇ ಫ್ರೈ ಆಗಿರುತ್ತಲ್ಲ. ಒಂದು 5-6 ದಿನ ಇಟ್ಕೊಂಡು ಆರಾಮಾಗಿ ತಿನ್ಕೋಬೋದು ಫ್ರಿಜ್ಜಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನೊಂದು ಬೌಲಿಗೆ ತಗೊತೀನಿ. ನೋಡಿ, ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.